ದಿಶಾ ಮೀಟಿಂಗ್ ಕರೆಯಲಾಗಿದ್ದು ಕೈಗೊಂಡಿರುವ ಹಾಗೆ ನಡೀತಾ ಇರುವ ಕಾಮಗಾರಿಗಳ ಪರಿಶೀಲನೆ ನಡೆಸೋದಾಗಿ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು ಮುಂದೆ ಆಗಬೇಕಾಗಿರುವ ಕೆಲಸಗಳ ಚರ್ಚೆ ನಡೆಸೋದಾಗಿ ಹೇಳಿದರು. ಶ್ರೀಕೃಷ್ಣನ ಕ್ಷೇತ್ರದಲ್ಲಿ ಶ್ರೀಗಳ ಆಶೀರ್ವಾದ ಪಡೆದ ಬಳಿಕ ಅವರು ಮಾತನಾಡಿದರು. ನಮ್ಮ ಧರ್ಮ ಮತ್ತು ಉಳಿದವರಿಂದ ಈ ಬೈಬಲ್ ಮತ್ತು ಕುರಾನ್ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಜಯ ಆಗಬೇಕು. ಈ ಒಂದು ದೀಕ್ಷೆಯಿಂದ ಇರೋದರಿಂದ ಏನಕ್ಕೆ ಇದು ನೀವು ಹೊಸ ಕಾರ್ಯಕ್ರಮ ಹಮ್ಮಿಕೊಂಡು ಕೂಡ ಅದನ್ನು ಯಶಸ್ಸು ಕಾಣಬೇಕು ಅಂತ ಪ್ರಾರ್ಥನೆ. ಇದೆ ಕಾಲ್ ಸಂಘಕ್ಕೆ ಸಾಕಷ್ಟು ಫಂಡ್ಸ್ ಪ್ರಾವಿಷನ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ನಿನ್ನೆ ಗ್ರಾಮೀಣಾಭಿವೃದ್ಧಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಿನ್ನೆ ಬಂದಿದ್ರು. ನರೇಗಾದಲ್ಲೂ ಕೂಡ ಈ ಕಾಲ್ ಸಂಘಗಳನ್ನ ತಗೊಂಡ್ಲಿಕ್ಕೆ ಏನಾದ್ರು ಪ್ರೋಗ್ರಾಮ್ ಅಲ್ಲಿ ಸೇರಿಸಬಹುದು ಅಂತಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಆದ್ಯತೆ ಯಾಕಂದ್ರೆ ಮಕ್ಕಳ ಜೀವನ, ನಿಮ್ಗೆ ಹಿಂದೆಲ್ಲ ಶಾಲೆಗೆ ಹೋಗ್ತಾ ಮಕ್ಕಳು ಜಾರ್ ಬಿದ್ದು ಜೀವ ಕಳ್ಕೊಂಡಿದ್ದು ಉದಾಹರಣೆ ಕಂಡುಬಂದಿದೆ. ಅದು ಆದ್ಯತೆ ಕೊಟ್ಟು ಇವತ್ತು ಒಳ್ಳೆ ಆಯ್ತು. ತಾವು ಕೂಡ ಪ್ರಸ್ತಾಪ ಮಾಡಿದ್ದು ಇವತ್ತು ಕಮಿಟಿಯೊಳಗೆ ನಾನು ದಿಶಾ ಕಮಿಟಿಯಲ್ಲಿ ಕೂಡ ಚರ್ಚೆ ಮಾಡ್ತೀನಿ. ಅದಕ್ಕೆ ಆದ್ಯತೆ ಕೊಟ್ಟು ಕೆಲಸ ಮಾಡಿ. ದಿಶಾ ಸಮಿತಿಯ ಅಧ್ಯಕ್ಷನಾಗಿ ಮೊದಲನೇ ಒಂದು ಸಭೆಯನ್ನು ಇವತ್ತು ಕರೆದಿದೆ. ನಮ್ಮ ಗೌರವಾನ್ವಿತ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ಉಪಾಧ್ಯಕ್ಷರಾಗಿ ನಮ್ಮ ಜೊತೆಗೆ ಇರ್ತಾರೆ. ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಒಟ್ಟಾಗಿ ಸೇರಿ ಇವತ್ತು ಯಾವ್ದಾದ್ರು ಆನ್ಗೋಯಿಂಗ್ ಕೆಲಸ ಏನಿದೆ, ಮುಂದೆ ಆಗ್ಬೇಕಾದ ಏನಿದೆ ಎಲ್ಲದೂ ಕೂಡ ಪರಿಶೀಲನೆ ಮಾಡಿ ಕೇಂದ್ರಕ್ಕೆ ಮತ್ತೆ ರಾಜ್ಯಕ್ಕೆ ಆಸ್ ಎ ಬ್ರಿಡ್ಜ್ ಆಗಿ ಏನೇನು ಕೆಲಸಗಳನ್ನ ಬೇಗ ಇಂಪ್ಲಿಮೆಂಟೇಷನ್ ಆಗ್ಲಿಕ್ಕೆ ಒಂದು ಶ್ರೀಕೃಷ್ಣನ ಒಂದು ಕ್ಷೇತ್ರ ಮತ್ತು ಗುರುಗಳ ಒಂದು ಆಶೀರ್ವಾದ ಕೂಡ ಪಡ್ಕೊಳ್ಳುವಂತ ಒಂದು ಅವಕಾಶ ನನಗೆ ಸಿಕ್ಕಿದೆ. ಸಂಕಲ್ಪ ಮಾಡಿದ್ದೀವಿ. ಹಾಗಾಗಿ ಒಂದು ನಮ್ಮ ಆಲ್ರೆಡಿ ನಮ್ಮ ಉಡುಪಿ ಕ್ಷೇತ್ರ ಮಾದರಿ ಕ್ಷೇತ್ರ, ಇನ್ನು ಹೆಚ್ಚು ಇದರಲ್ಲಿ ಒಂದು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಿದೆ. ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಕೈ ಜೋಡಿಸುವಂತ ಇದೆ. ಕಾಲ್ ಸಂಘಕ್ಕೆ ಸಾಕಷ್ಟು ಈಗ ಫಂಡ್ಸ್ ಪ್ರಾವಿಷನ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ನಿನ್ನೆ ಗ್ರಾಮೀಣಾಭಿವೃದ್ಧಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಿನ್ನೆ ಬಂದಿದ್ರು. ನರೇಗಾದಲ್ಲೂ ಕೂಡ ಈ ಕಾಲ್ ಸಂಘಗಳನ್ನ ತಗೊಂಡ್ಲಿಕ್ಕೆ ಏನಾದ್ರು ಪ್ರೋಗ್ರಾಮ್ ಅಲ್ಲಿ ಸೇರಿಸಬಹುದು ಅಂತಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಆದ್ಯತೆ ಯಾಕಂದ್ರೆ ಮಕ್ಕಳ ಜೀವನ, ನಿಮ್ಗೆ ಹಿಂದೆಲ್ಲ ಶಾಲೆಗೆ ಹೋಗ್ತಾ ಮಕ್ಕಳು ಜಾರ್ ಬಿದ್ದು ಜೀವ ಕಳ್ಕೊಂಡಿದ್ದು ಉದಾಹರಣೆ ಕಂಡುಬಂದಿದೆ. ಅದು ಆದ್ಯತೆ ಕೊಟ್ಟು ಇವತ್ತು ಒಳ್ಳೆ ಆಯ್ತು. ತಾವು ಕೂಡ ಪ್ರಸ್ತಾಪ ಮಾಡಿದ್ದು ಇವತ್ತು ಕಮಿಟಿಯೊಳಗೆ ನಾನು ದಿಶಾ ಕಮಿಟಿಯಲ್ಲಿ ಕೂಡ ಚರ್ಚೆ ಮಾಡ್ತೀನಿ. ಅದಕ್ಕೆ ಆದ್ಯತೆ ಕೊಟ್ಟು ಕೆಲಸ ಮಾಡಿ. ದಿಶಾ ಸಮಿತಿಯ ಅಧ್ಯಕ್ಷನಾಗಿ